ಕದನ, ಸದನದಲ್ಲಿ ನಡೆದಿರುವಂತಹ ಕದನ. ಇಲ್ಲಿ ನಾಗೇಂದ್ರ ಅವರ ರಾಜೀನಾಮೆ ಪಟ್ಟು ಹಿಡಿದಿದ್ದಾರೆ ಆರ್ ಅಶೋಕ್ ಮತ್ತು ಅವರ ತಂಡ. ಪ್ರತಿಪಕ್ಷ ಭಾರತೀಯ ಜನತಾ ಪಕ್ಷದವರು ನಿರಂತರವಾದಂಥ ಒತ್ತಡವನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅವರು ಮಂತ್ರಿಯಾಗಿ ಮುಂದುವರಿಬಾರದು, ಅದೊಂದೇ ಅಜೆಂಡಾ ಇರುವಂಥದ್ದು. ಆ ಅಜೆಂಡಾವನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಸದನ ಇವತ್ತು ಏನಕ್ಕೆಲ್ಲ ಸಾಕ್ಷಿ ಆಯಿತು, ಯಾವ್ಯಾವ ಮಾತುಗಳಿಗೆ ಸಾಕ್ಷಿ ಆಯಿತು, ಯಾವೆಲ್ಲ ಮಾತುಗಳು ಬಂದು ಹೋದವು ಅನ್ನೋದನ್ನು ಈ ವರದಿಯಲ್ಲಿ ಹೆಸರಿನ ನಾನು ರಾಜಕೀಯ ದುಂಡಾವರ್ತನೆಗೆ ರಾಜ್ಯ ವಿಧಾನಸಭೆ ವಿಧಾನ ಪರಿಷತ್ಗಳಲ್ಲಿ ಒಂದೇ ಹೋರಾಟ, ಅದುವೇ ನಾಗೇಂದ್ರ ಹಠಾವು. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಪ್ರತಿಪಕ್ಷಗಳ ನಾಯಕರು ಪಟ್ಟು ಹಿಡಿದಿದ್ದಾರೆ. ವಿಧಾನಸಭೆಗೆ ಕಪ್ಪು ಶಾಲು ಹಾಕ್ಕೊಂಡು ಬಂದ ಪ್ರತಿಪಕ್ಷಗಳ ಶಾಸಕರು ವಜಾ ಮಾಡಿ ನಾಗೇಂದ್ರನ ವಜಾ ಮಾಡಿ ಎಂದು ಘೋಷಣೆ ಕೂಗಿದ್ರು. ಘೋಷಣೆ ಕೂಗುವ ವೇಳೆ ಪದೇ ಪದೇ ರಾಹುಲ್ ಗಾಂಧಿ ವಿಚಾರ ಎತ್ತಿದ್ದಕ್ಕೆ ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಖಡಕ್ ಟಾಂಗ್ ಕೊಟ್ಟರು. ಕಾನೂನು ಬಾಹಿರ ವಿಷಯಗಳು ನಿಮ್ಮ ಅಧಿಕಾರಿಗಳು ಎಲ್ಲ ಬರ್ಕೊತಾ ಇದ್ದಾರೆ. ಕಲಾಪವನ್ನು ಸುಗಮವಾಗಿ ನಡೆಸಲು ಬಿಡುವಂತೆ ಸ್ಪೀಕರ್ ಮಾಡಿದ ಮನವಿಗೂ ಪ್ರತಿಪಕ್ಷಗಳು ಬಿಡಲಿಲ್ಲ. ಆಗ ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಪಕ್ಷಗಳ ವಿರುದ್ಧ ಮುಗಿಬಿದ್ದರು. ಆಗ ಮುಡ ಎಂದು ಬಿಜೆಪಿ ಸದಸ್ಯರು ಸಚಿವರನ್ನ ಕಿಚಾಯಿಸಿದ್ರು. ನಾಗೇಂದ್ರ ರಾಜೀನಾಮೆಗೆ ಪ್ರತಿಪಕ್ಷಗಳು ಪಟ್ಟು ಹಿಡಿದಿರುವ ಹಿನ್ನೆಲೆಯಲ್ಲಿ ಕಲಾಪ ಸಲಹಾ ಸಮಿತಿ ನಡೆಸಿದ್ರು ಸ್ಪೀಕರ್. ಈ ಸಭೆ ಕೂಡ ವಿಫಲವಾಯಿತು. ನಾಗೇಂದ್ರ ರಾಜೀನಾಮೆ ಪಡೆಯುವವರೆಗೂ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಹಿಂಪಡೆಯಲ್ಲ ಎಂದು ಪಟ್ಟು ಹಿಡಿದರು. ಸಭೆ ಬಳಿಕ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್, ಚೆಂಡು ಈಗ ಸರ್ಕಾರದ ಅಂಗಳದಲ್ಲಿದೆ ಅಂತಂದ್ರು. ಸರ್ಕಾರದ ಖಜಾನೆಯನ್ನ ಲೂಟಿ ಮಾಡಿ 187 ಕೋಟಿ ದಲಿತರ ಹಣವನ್ನು ತಿಂದಾಕೋರ್ನ ನೀವು ಯಾವ ಕಾರಣಕ್ಕೆ ಅವ್ರನ್ನ ಮಂತ್ರಿ ಮಾಡಿದ್ದೀರಾ ಅದನ್ನು ಸ್ಪಷ್ಟ ಮಾಡಿ. ಅವ್ರನ್ನ ಕೈ ಬಿಡೋವರೆಗೂ ಕೂಡ ನಾವು ಧರಣಿಯನ್ನು ಇವತ್ತು ಕೂಡ ನಾವು ಮುಂದುವರಿಸ್ತೀರಿ ಅನ್ನೋ ತೀರ್ಮಾನವನ್ನು ನಾವು ಅವ್ರಿಗೆ ಹೇಳಿದ್ದೀರಿ. ಸರ್ಕಾರದ ಅಂಗಳದಲ್ಲಿ ಬಾಲಿದೆ, ಬಾಲು ಸರ್ಕಾರದ ಅಂಗಳದಲ್ಲಿದೆ. ಸದನ ನಡಿಬೇಕು ಅಂತ ಹೇಳಿದ್ರೆ ಅವರು ಮಂತ್ರಿಯ ರಾಜೀನಾಮೆ ಪಡೆದ್ರೆ ಸದನ ನೀಟಾಗಿ ನಡೀತದೆ. ಅದರಿಂದ ಬಾಲ್ ಇನ್ ಕಾಂಗ್ರೆಸ್ ಕೋರ್ಟ್, ಅವರು ತೀರ್ಮಾನ ಮಾಡಬೇಕು. ಬಳಿಕ ಕಲಾಪ ಆರಂಭವಾದಾಗಲೂ ಅದೇ ಗದ್ದಲವಿತ್ತು. ಪ್ರತಿಪಕ್ಷಗಳ ಗದ್ದಲದ ಮಧ್ಯೆಯೇ ಪ್ರಶ್ನೋತ್ತರ ಕಲಾಪ ನಡೆಯಿತು. ಬೆಳಿಗ್ಗೆ ಉಪಸಭಾಧ್ಯಕ್ಷರ ಚುನಾವಣೆ ವೇಳೆ ಸಿಎಂ ಡಿಕೆ ಶಿವಕುಮಾರ್ರನ್ನ ಕಿಚಾಯಿಸಿದ್ರು ಬಿಜೆಪಿ ಶಾಸಕ ಸುನಿಲ್ ಕುಮಾರ್. ನಾನು ಸಿಎಂ ಸ್ಥಾನದಲ್ಲಿ ಕುಳಿತಿದ್ದೇನೆ, ನಾನು ಇಲ್ಲಿ ಕುಳಿತು ದ್ವೇಷ ಮಾಡೋನಲ್ಲ, ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯೋನು ಎಂದಾಗ ಸಿಎಂ ಕಾಲೆಳೆದ ಸುನಿಲ್ ಕುಮಾರ್, ನೀವು ತುಂಬಾ ಉದಾರಿಗಳು ಎಂದ್ರು. ನಿಮ್ಗೆ ಸಿಎಂ ಕುರ್ಚಿ ಸರಿ ಹೊಂದಲ್ಲ, ಪರಮೇಶ್ವರ್ ಅವರಿಗೆ ಕುರ್ಚಿ ಬಿಟ್ಟು ಕೊಟ್ಟು ಬಿಡಿ ಎಂದ್ರು. ನೀವು ಬಹಳ ಉದಾರಿಗಳು, ತೊಂದರೆ ಕೊಡಲ್ಲ. ನಿಮ್ ಕ್ಯಾಬಿನೆಟ್ ಅಲ್ಲಿ ತೊಂದರೆ ಕೊಡ್ಲಿಕ್ಕೆ ತುಂಬಾ ಜನ ಇದ್ದಾರೆ ಅಷ್ಟೇ, ಇನ್ನೇನಲ್ಲ. ಈಗ ಎಷ್ಟು ಜನರ ಮೇಲೆ ನಮ್ಮಲ್ಲೆಲ್ಲ ಕೇಸ್ ಆಗಿದೆ ಅಂತ ಗೊತ್ತಿದೆಯಲ್ಲ. ಈಗ ಚರ್ಚೆ ಬೇಡ, ಚರ್ಚೆ ವಿಷಯ ಬೇರೆ ಇದೆ. ಚರ್ಚೆ ತಗೊಳ್ಳಲ್ಲ ನಾವು. ಸುನೀಲ್, ಪ್ಲೂಟೋ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ. ಪ್ಲೂಟೋ, ಓ ಗಾಡ್ ಗಿವ್ ಮಿ ಸ್ಟ್ರೆಂತ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ಮೈ ಫ್ರೆಂಡ್ಸ್ ಸೊ ದಟ್ ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಎನಿಮೀಸ್ ಅಂತ. ನೀವು ಯಾಕೋ ವೇದಾಂತಿ ಆಗೋದು ಒಳ್ಳೇದು ಸರ್. ಇದು ನೀವು ಚೀಫ್ ಮಿನಿಸ್ಟರ್ಗೆ ಯಾಕೋ ಸೆಟ್ ಆಗ್ತಿಲ್ಲ. ಈಗ ನೀವು ಪರಮೇಶ್ವರಿಗೆ ಬಿಟ್ಕೊಟ್ಟು ದಯವಿಟ್ಟು ಒಂದು ವೇದಾಂತಿ ಆಗೋದು ಒಳ್ಳೇದು. ನೀವು ಇದ್ಯಾಕೋ ಇದು ಆಡಳಿತಕ್ಕೆ ಸೆಟ್ ಆಗ್ತಿಲ್ಲ ಇದು. ಬಟ್ ಯಡಿಯೂರಪ್ಪನವರು ಏನು ಆಲೋಚನೆ ಮಾಡಿದ್ರು ನಾವು ಬಿಡುದಿಲ್ಲ. ಹಾಗೆ ಸಿಎಂ ಆದ ಬಳಿಕವೂ ಸಿದ್ದರಾಮಯ್ಯ ದಾರಿಯಲ್ಲೇ ನಡೆಯುತ್ತಿದ್ದೇವೆ. ಬೊಮ್ಮಾಯಿ ಯಡಿಯೂರಪ್ಪನವರದ್ದನ್ನ ಬಿಡಲ್ಲ, ಎಲ್ಲರದ್ದನ್ನು ನಾವು ಮುಂದುವರಿಸ್ತೇನೆ ಎಂದ ಸಿಎಂಗೆ ನಿಮ್ಮವರೇ ನಿಮ್ಮನ್ನ ಬಿಡಲ್ಲ ನೋಡಿ ಎಂದು ಕಿಚಾಯಿಸಿದ್ರು ಸುನಿಲ್ ಕುಮಾರ್. ಸುನೀಲ್ ನಕ್ಬೇಡಪ್ಪ, ನೀನು
ಭಯ ಆಗ್ತದೆ. ನಿಮ್ಮ ಆಲೋಚನೆಗಳೆಲ್ಲ ನೋಡಿ ಖುಷಿಯಾಗಿ ಇದನ್ನ ಯಾವುದನ್ನು ಮಾಡಕ್ಕೆ ನಿಮ್ಮ ಪಾರ್ಟಿಯವ್ರು ಬಿಡಲ್ಲ ನಿಮ್ಮನ್ನ. ನಿಮಗೆ ಇದು ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿರೋ ಅದೊಂದು ಯಾಕೆ ಅರ್ಥ ಆಗ್ತಿಲ್ಲ ನಿಮಗೆ? ಹಂಗಾಗಿ ಇದು ಆಗಲ್ಲ. ನಿಮಗೆ ಮಂತ್ರಿಮಂಡಲ ಮಾಡ್ಲಿಕ್ಕೆ ನಿಮ್ಮ ಹೈಕಮಾಂಡ್ ನಿಮಗೆ ಬಿಡ್ಲಿಲ್ಲ. ನಿಮ್ ಚಾಯ್ಸ್ ಎಲ್ಲಿದೆ ಹೈಕಮಾಂಡ್? ನಿಮ್ ಮಂತ್ರಿಮಂಡಲದಲ್ಲಿ ನಿಮ್ ಚಾಯ್ಸ್ ಯಾವ್ದು ಹೇಳಿ ನೋಡಿ. ಹೈಕಮಾಂಡ್ ಯಾವ್ದನ್ನು ನಿಮ್ಗೆ ಕೇಳೇ ಇಲ್ಲ. ಒಟ್ಟಿ ಅವರೇ ಕಳಿಸಿರೋದು. ನಿಮ್ಗೆ ಯಾವ್ದು ಚಾಯ್ಸ್ ಇಲ್ಲ. ಇದನ್ನೆಲ್ಲ ಮಾಡಕ್ ದಶಕಗಳ ಈ ಸಂದರ್ಭದಲ್ಲೇ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಸಿಎಂ ಡಿಕೆ ಶಿವಕುಮಾರ್ರನ್ನ ಹಾಡಿ ಹೊಗಳಿದ್ರು. ಅದಕ್ಕೆ ಬಿಜೆಪಿ ಶಾಸಕರಿಂದಲೇ ಟೀಕೆಯೂ ವ್ಯಕ್ತವಾಯಿತು. ಮುಖ್ಯಮಂತ್ರಿಗಳನ್ನ ನಮ್ಮ ಅರವಿಂದ್ ಬೆಲ್ಲದ್ ಸಾಹೇಬರು ಡೆಪ್ಯೂಟಿ ಸ್ಪೀಕರ್ ಮಾಡಿಬಿಟ್ರಿ. ನಾವು ಮಂಕಾ ವೈದ್ಯರ ಬಗ್ಗೆ ಮಾತಾಡಿ ಏನಾರು ಬೆಳಕು ಚೆಲ್ತಾರೆ ಅಂತಂದ್ರೆ ಡಿಕೆ ಶಿವಕುಮಾರ್ ಅಂತ ಹೊಂಟ್ರು ಒಳ್ಳೆ. ಸಂಜೆ ಹೊತ್ತಿಗೂ ಕೂಡ ವಾಲ್ಮೀಕಿ ಹಣ ಎಲ್ಲಿ, ರಾಹುಲ್ ಗಾಂಧಿ ಮನೆಗೆ ಹೋಯಿತು ಎಂದು ಬಿಜೆಪಿ ಜೆಡಿಎಸ್ ಶಾಸಕರು ಘೋಷಣೆ ಕೂಗಿದ್ರು. ಗದ್ದಲ ಕೋಲಾಹಲದ ಮಧ್ಯೆ ಕೆಲವು ವಿಧೇಯಕಗಳ ಮಂಡನೆಯಾಯಿತು. ಈ ಬರೋಬ್ಬರಿ ಕಾರ್ಯಕ್ರಮಗಳು ಇಂಥವೆಲ್ಲ ಕೆಲಸ ಕಾರ್ಯಗಳು ಇವತ್ತು ಮತ್ತೊಂದು ಕಡೆ ವಿಧಾನ ಪರಿಷತ್ನಲ್ಲೂ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿದ ಪ್ರತಿಪಕ್ಷಗಳ ಸದಸ್ಯರು ಘೋಷಣೆ ಕೂಗಿದ್ರು. ಖಜಾನೆ ಹಣ ಎಲ್ಲಿಗೆ, ರಾಹುಲ್ ಗಾಂಧಿ ಜೇಬಿಗೆ ಎಂಬ ಘೋಷಣೆ ಆಡಳಿತ ಪಕ್ಷಗಳ ಸದಸ್ಯರನ್ನ ಕೆರಳಿಸಿತ್ತು. ಈ ವೇಳೆ ಸಭಾನಾಯಕ ಡಾಕ್ಟರ್ ಯತೀಂದ್ರ ರಾಹುಲ್ ಗಾಂಧಿ ಹೆಸರನ್ನ ಯಾಕೆ ಹೇಳ್ತೀರಾ ಎಂದು ಪ್ರಶ್ನಿಸಿದ್ರು. ಆಡಳಿತ ಪಕ್ಷಗಳ ಸದಸ್ಯರು ಪರಸ್ಪರ ಟೀಕೆಗಿಳಿದರು. ರಾಮ ಮಂದಿರ ಲೂಟಿ ವಿಚಾರ ಎತ್ತಿಕೊಂಡು ಬಿಜೆಪಿಗೆ ಕಾಂಗ್ರೆಸ್ ಶಾಸಕರು ತಿರುಗೇಟು ಕೊಟ್ಟರು. ಭೋಜನ ವಿರಾಮದ ಬಳಿಕ ಪರಿಷತ್ ಕಲಾಪ ಆರಂಭವಾಯಿತಾದರೂ ಕೂಡ ವಿಪಕ್ಷಗಳಿಂದ ಗದ್ದಲ ನಡೆಯಿತು. ನಾಗೇಂದ್ರ ರಾಜೀನಾಮೆ ಕೊಡಬೇಕೆಂದು ಘೋಷಣೆ ಕೂಗಿದ್ರು. ಕಾಂಗ್ರೆಸ್ ಸದಸ್ಯರಾದ ಪುಟ್ಟಣ್ಣ ಹಾಗೂ ಸಚಿವ ಈಶ್ವರ್ ಖಂಡ್ರೆ ಬಿಜೆಪಿ ಶಾಸಕರಿಗೆ ಟಾಂಗ್ ಕೊಟ್ಟರು. ಗದ್ದಲ ಗಲಾಟೆಗಳ ಮಧ್ಯೆ ಅಲ್ಪಸಂಖ್ಯಾತ ಸಮುದಾಯದ ಕ್ರೈಸ್ತರಿಗೆ ಪ್ರತ್ಯೇಕ ಮೀಸಲಾತಿ ಕೊಡಿ ಎಂದು ಕಾಂಗ್ರೆಸ್ನ ಐವನ್ ಡಿಸೋಜಾ ಆಗ್ರಹಿಸಿದ್ರು. ಅಲ್ಪಸಂಖ್ಯಾತರ ವರ್ಗದಲ್ಲೇ ಪ್ರತ್ಯೇಕ ಸಿ ವರ್ಗ ಮಾಡಿ ಇದರಿಂದ ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ನಮಗೂ ಮೀಸಲಾತಿ ಸಿಕ್ಕಂತಾಗುತ್ತೆ ಎಂದ್ರು. ಈ ಮಧ್ಯೆ ಬಿ ನಾಗೇಂದ್ರ ರಾಜೀನಾಮೆ ಹೋರಾಟದಲ್ಲಿ ಮೈತ್ರಿ ನಾಯಕರಲ್ಲಿ ಭಿನ್ನ ನಿಲುವು ಕಂಡಿದೆ. ಬಿಜೆಪಿ ಸದಸ್ಯರಿಂದ ಕಪ್ಪುಪಟ್ಟಿ ಪ್ರತಿಭಟನೆ ನಡೆದರೆ ಬರಗಾಲದ ಬಗ್ಗೆ ಚರ್ಚೆಗೆ ನಿಲುವಳಿ ಕೊಟ್ಟಿದೆ ಜೆಡಿಎಸ್. ಜೆಡಿಎಸ್ ನಡೆಯಿಂದ ಮುಜುಗರಕ್ಕೊಳಗಾಗಿದ್ದಾರೆ ಬಿಜೆಪಿ ನಾಯಕರು. ಈ ಎಲ್ಲ ಗದ್ದಲ ಗಲಾಟೆಗಳ ಮಧ್ಯೆ ವಿಧಾನಸಭೆ ಉಪಸಭಾಧ್ಯಕ್ಷರಾಗಿ ಮಂಕಾಳ್ ವೈದ್ಯ, ಪರಿಷತ್ನ ಉಪಸಭಾಪತಿಯಾಗಿ ಉಮಾಶ್ರೀ ಆಯ್ಕೆಯಾದರು. ಸರ್ಕಾರದ ಎಲ್ಲರ ಸಹಕಾರದೊಂದಿಗೆ ಜನಪರ ಕೆಲಸ ಮಾಡುತ್ತೇವೆ ಎಂದರು. ಹಾಗಾಗಿ ಎಲ್ಲರ ವಿಶ್ವಾಸಕ್ಕೆ ತಗೊಂಡು ಈ ರಾಜ್ಯದ ಜನಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಈ ಸ್ಥಾನದಲ್ಲಿ ಕುಂತು ಮಾಡ್ತೀನಿ ಅಂತೇಳಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಜಕೀಯ ಕ್ಷೇತ್ರಕ್ಕೆ ಹೋಗೋಣ, ಒಂದು ಜನ ಇರ್ತಾರೆ, ಹಗಲು ರಾತ್ರಿ ಅವ್ರ ಜೊತೆ ದುಡಿಬೋದು, ಹೈರಾಣ ಆಗ್ಬೋದು, ಬದುಕು ಮರ್ತು ಹೋಗುತ್ತೆ, ಕುಟುಂಬ ಮರ್ತು ಹೋಗುತ್ತೆ, ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಯಾವ ಗಂಡಿನ ಪ್ರೀತಿ ಪ್ರೇಮಗಳ ನೋವು ನನಗಾಗೋದಿಲ್ಲ ಅಂತ ಅಂದ್ಕೊಂಡು ಈ ಕ್ಷೇತ್ರಕ್ಕೆ ಬಂದೆ, ಸಾಮಾಜಿಕ ಕ್ಷೇತ್ರಕ್ಕೆ ಬಂದೆ. ಅದು ಸಕ್ಸಸ್ ಆಗಿದ್ದೀನಿ. ನನ್ನ ನೋವುಗಳನ್ನು ಮರೆತು, ನನ್ನ ದಿನಗಳನ್ನು ಮರೆತು, ನನ್ನ ರಾತ್ರಿಗಳ ಬಗ್ಗೆ ಚಿಂತೆ ಇಲ್ಲದೆ ನನ್ನ ಬದುಕನ್ನು ಮುಗಿಸಿದ್ದೀನಿ. ಈಗ ನಾನು 70ರ ಹರೆಯ. ಸದನದ ಒಳಗೂ ಹೊರಗೂ ನಾಗೇಂದ್ರ ಹಠಾವೋ ಹೋರಾಟ ಜೋರಾಗಿತ್ತು. ರಾಜ್ಯದ ಹಲವು ಕಡೆಗಳಲ್ಲಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಗಳೂ ನಡೆದವು. ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಮುಂದೆ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆಯಿತು. ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಬಿಜೆಪಿ ಎಸ್ಟಿ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಯಿತು. ಶಿವಮೊಗ್ಗದಲ್ಲೂ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ವಿಜಯಪುರದಲ್ಲೂ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿ ಮಾಡಲಾಗ್ತಿದೆ. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿದ್ರು.
ರಾಜ್ಯದ ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಸಚಿವ ಕೃಷ್ಣ ಬೈರೇಗೌಡರಿಗೆ ಸಂಸದೀಯ ವ್ಯವಹಾರ ಖಾತೆ ನೀಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಬೆಂಗಳೂರು ನಗರಾಭಿವೃದ್ಧಿ ಜೊತೆಗೆ ಸಂಸದೀಯ ವ್ಯವಹಾರ ಖಾತೆ ಹಂಚಿಕೆ ಮಾಡಿದ್ದು ಪ್ರತಿಪಕ್ಷಗಳ ಟೀಕೆ ಪ್ರಶ್ನೆಗಳಿಗೆ ಖಡಕ್ ಉತ್ತರ ಕೊಡಲು ಸಿಎಂ ನೇಮಕ ಮಾಡಿದ್ದಾರೆ. ಈ ಮಧ್ಯೆ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ನಾಳೆ ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಸಭೆಯಲ್ಲಿ ಇಬ್ಬರೂ ಪಾಲ್ಗೊಳ್ಳಲಿದ್ದಾರೆ. ಸಿಡಬ್ಲ್ಯೂಸಿ ಸಭೆ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ತಮಿಳುನಾಡು ಪ್ರವಾಸ ಕೈಗೊಂಡಿದ್ದಾರೆ. ರಾತ್ರಿ ಚೆನ್ನೈ ತಲುಪಲಿರುವ ಸಿಎಂ ಬಳಿಕ ರಸ್ತೆ ಮಾರ್ಗವಾಗಿ ಮಹಾಬಲಿಪುರಂಗೆ ತೆರಳಿ ವಾಸ್ತವ್ಯ ಹೂಡಲಿದ್ದಾರೆ. ಆಗಸ್ಟ್ 20ರಂದು ಬೆಳಿಗ್ಗೆ 11 ಗಂಟೆಗೆ ಮಹಾಬಲಿಪುರಂನಲ್ಲಿ ಕೇಂದ್ರ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ 31ನೇ ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಪಂಚಾಯತಿಲಿ ಎರಡನೇ ಸುದ್ದಿಯನ್ನು ನೋಡೋಣ ಚಿಕ್ಕ ಬ್ರೇಕ್ ನಂತರ.